ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಫಂಕ್ಷನ್ಗೆ ಏನೇನು ತಂದಿದ್ದೀವಿ, ಏನಂತರಕ್ಕೆ ಹೋಗಿದ್ವಿ ಎಲ್ಲನೂ ವೀಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಇಷ್ಟ ಆಗುತ್ತಲ್ಲ, ಏನು ಇಷ್ಟ ಆಗಿದೆ ಅಂತ. ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಸಂಡೇ ಹೋಗಿದ್ವಿ, ಹೆವಿ ರಶ್ ಇತ್ತು. ಬಟ್ ಹೋಗಿದ್ದು ಸ್ಯಾರಿ ತರೋಕ್ಕೆ ಅಂತ ಸ್ಯಾರಿ ತಂದ್ವಿ. ಬಟ್ ಯಾಕೋ ಸ್ಯಾರಿ ಇಷ್ಟ ಆಗಲಿಲ್ಲ, ಮತ್ತೆ ಎಕ್ಸ್ಚೇಂಜ್ ಮಾಡಿದ್ವಿ. ಬಟ್ ಲೆಹೆಂಗಾ ಎಲ್ಲ ತೊಗೊಂಡಿದ್ದೀವಿ. ಬಟ್ ಲೆಹೆಂಗಾ ಎಲ್ಲ ತೋರಿಸ್ತೀನಿ. ಸ್ಯಾರಿ ಮಾತ್ರ ತೊಗೊಂಡು ಬಂದಿರೋದು ಹಳೇದು ತೋರಿಸಲ್ಲ, ಹೊಸದಾಗಿ ಎಕ್ಸ್ಚೇಂಜ್ ಮಾಡ್ಕೊಬಂದಿರೋದನ್ನು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡಿದ್ದೀನಿ, ಫೈನಲ್ ಮಾಡಿರೋ ಸ್ಯಾರಿನ. ಸೊ ಇಲ್ಲಿ ಬಂದು ಜ್ಯುವೆಲರಿನ ತೊಗೊಳ್ತಾ ಇದ್ದಾರೆ ನಮ್ಮತ್ತಿಗೆ. ಸೊ ಬನ್ನಿ, ವ್ಲಾಗ್ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಲೆಹೆಂಗಾಗಳು. ನಮ್ಮತ್ತಿಗೆ ಸೈಕ್ ಆಗ್ಬಿಟ್ಟು ನಾನೊಂದು ಹಾಕತ್ತೀನಿ ಅಂತ ಅವ್ರು ಸಣ್ಣ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಸೂಪರ್ ಆಗಿದೆ ಲೆಹೆಂಗಾಗಳು ಮಾತ್ರ, ಸಖತ್ತಾಗಿದೆ. ಒಂದೊಂದನ್ನು ಕೂಡ ರೇಟು ಕೂಡ ಚೆನ್ನಾಗಿದೆ, ತಗೋಬೋದು. ಎಲ್ಲನೂ ಚೆನ್ನಾಗಿದೆ. ಹಾಂ ತೋರಿಸಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಸಖತ್ತಾಗಿದೆ. ಪ್ರತಿಯೊಂದು ಚೆನ್ನಾಗಿದೆ ಐಟಮ್ಗಳು. ಆ ಕಡೆ ಎಲ್ಲ ಬ್ರೈಡಲ್ ಲೆಹೆಂಗಾ ಇದೆ. ನಾವು ಹಾಫ್ ಸ್ಯಾರಿ ಫಂಕ್ಷನ್ಗೆ ತಗೊಳ್ತಾ ಇದ್ದೀವಿ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಾವೆಲ್ಲ ತೆಗೆಸ್ಬಿಟ್ಟು ಫೈನಲಿ ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಎಷ್ಟೊಂದು ತೆಗ್ಸಿದ್ದೀವಿ ನೋಡಿ. ಒಂದೊಂದು ಸೂಪರ್ ಆಗಿದೆ ಮಾತ್ರ. ಫ್ರಿಲ್ಗಳು ಎಲ್ಲ ಕ್ಯಾನ್ ಎಲ್ಲ ಇದೆ. ಪ್ರತಿಯೊಂದಕ್ಕೂ ಕ್ಯಾನ್ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಮೆಟೀರಿಯಲ್ಗಳೆಲ್ಲ. ತಗೊಳಕ್ಕೆ ತಂಗ ನೀನೊಂದು ಹಾಕೊಂಬಿಡು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಈ ಶಾಪಲ್ಲಿ. ನಮಗಂತೂ ತುಂಬಾ ಖುಷಿ ಆಯಿತು. ರೇಟು ಕೂಡ ಅಷ್ಟೇ, ಬಾರ್ಗಿನ್ ತುಂಬಾ ಮಾಡ್ಬೋದು. ಸೊ ಹಾಗಾಗಿ ಮೇನಾಗಿ ಚಿಕ್ಕಪೇಟೆಗೆ ಬಟ್ಟೆಗೆ ಹೋಗೋದು ಪ್ರತಿಯೊಬ್ಬರು. ನಾನು ಇಲ್ಲಿ ಪ್ರತಿಯೊಂದು ಡ್ರೆಸ್ಸು ಕೂಡ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳು ತುಂಬಾ ಪರ್ಸ್ನಾಲಿಟಿ ಹೈಟ್ ಇದ್ದಾಳೆ. ಕೆಲವೊಬ್ಬರು ಮಕ್ಕಳು ಬೆಳವಣಿಗೆ ಕಡಿಮೆ ಇರ್ತಾರೆ, ಕೆಲವೊಬ್ಬರು ಜಾಸ್ತಿ ಇರ್ತಾರೆ. ಹಾಗಾಗಿ ಇವಳು ಇವಾಗ ಯೂಸ್ ಮಾಡಿದ್ರೆ ಮತ್ತಿನ್ನು ಬರೋ ವರ್ಷಕ್ಕೆ ಈ ಬಟ್ಟೆಗಳೆಲ್ಲ ವಾಪಸ್ ಅವಳು ತೆಗಿಯೋದು. ನೆಕ್ಸ್ಟ್ ಫಂಕ್ಷನ್ ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಹೈಟು ಪರ್ಸ್ನಾಲಿಟಿ ಬಂದುಬಿಟ್ಟಿರ್ತಾಳೆ. ಸೊ ನಮ್ಮ ಮಕ್ಕಳು ಬೆಳವಣಿಗೆ ನಮಗೆ ಗೊತ್ತಿರುತ್ತೆ. ಆ ಐಡಿಯಾ ಮೇಲೆ ನಾವು ಬಟ್ಟೆ ತೊಗೋಬೇಕು ಯಾವಾಗಲೂ ಕೂಡ. ಹಾಗಾಗಿ ನಾನೇನು ಮಾಡ್ತೀನಿ, ಸ್ವಲ್ಪ ಸೈಜ್ ದೊಡ್ಡದೇ ತೊಗೋತೀನಿ. ಯಾಕೆಂದರೆ ನೆಕ್ಸ್ಟ್ ಯೂಸ್ ಆಗಬೇಕು, ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ದೊಡ್ಡ ಸೈಜೇ. ಇನ್ನೊಂದು ಏನು ಬೆನಿಫಿಟ್ ಅಂದರೆ, ನನಗೆ ಟೈಲರಿಂಗ್ ಮಿಷಿನ್ ಇದೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ನಾನೇ ಆಲ್ಟ್ರೇಷನ್ ಮಾಡ್ಕೊಳ್ಳೋದ್ರಿಂದ ನನಗೆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ತೊಗೊಂಡಿದ್ದೀನಿ. ನಾವು ಟೈಲರ್ ಅಂಗಡಿಯಲ್ಲಿ ಕೊಟ್ಟು ಮಾಡಿಸೋದಾದ್ರೆ ಸ್ವಲ್ಪ ರಿಸ್ಕೇ. ಯಾಕೆಂದರೆ ನಾವು ಹೇಳೋ ಐಡಿಯಾ ಅವ್ರಿಗೆ ಇಷ್ಟ ಆಗೋಲ್ಲ. ಮತ್ತು ಇನ್ನು 6 ತಿಂಗಳಿಗೆ ಲೂಸ್ ಮಾಡಬೇಕಾಗತ್ತೆ, ಮತ್ತು ಟೈಟ್ ಮಾಡಬೇಕಾಗತ್ತೆ. ಸೊ ಆ ಥರ ಈ ಸಿಚುಯೇಷನ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮ ಮನೇಲಿ ಮಿಷಿನ್ ಇರೋದ್ರಿಂದ ನನಗೆ ಆ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ಸೈಜ್ ದೊಡ್ಡದೇ ತೊಗೊಳ್ತೀನಿ. ಅದು ಅಲ್ಲದೆ ಚಿಕ್ಕಪೇಟೆಯಲ್ಲಿ ತರೋ ಐಟಮ್ಗಳು ಮತ್ತೆ ರಿಟರ್ನ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಶಾಪಿಂಗ್ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಒಂದು ಸೈಜ್ ದೊಡ್ಡದೇ ತೊಗೋಬೇಕು. ಇನ್ನು ಲೆಹೆಂಗಾ ಎಲ್ಲ ಬಿಡಿ, ಅದೆಲ್ಲ ಫ್ರೀ ಸೈಜೇನೆ. ಅದು ಬಿಟ್ಟರೆ ಕ್ರಾಪ್ ಟಾಪ್ ಮಾತ್ರ ಮೆಷರ್ಮೆಂಟ್ ನೋಡೇ ತೊಗೋಬೇಕಾಗತ್ತೆ. ಹಾಗಾಗಿ ಒಂದು ಸೈಜ್ ಜಾಸ್ತಿ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅಲ್ಲೆಲ್ಲ ಬಾರ್ಗಿನ್ ಮಾಡಿ ಇವಾಗ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಅಂತ ಸ್ಟೀಲ್ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲೆಲ್ಲ KG ಲೆಕ್ಕದಲ್ಲೇ ತೊಗೋಬೇಕು, ಪೀಸ್ ಲೆಕ್ಕದಲ್ಲಿ ಕೊಡಲ್ಲ. ಸೊ ಹಾಗಾಗಿ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದೆ ರಿಟರ್ನ್ ಗಿಫ್ಟು. ಸೊ ಹಾಗಾಗಿ ನಾವು ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ ಶಾಪ್ಗೆ. ನಾನು ಬೌಲ್ ತೊಗೊಳ್ಳೋಣ, ಹೊಸ ಡಿಸೈನಲ್ಲಿರುತ್ತೆ. ಮತ್ತು ಲಂಚ್ ಬಾಕ್ಸ್ ಎಲ್ಲ ಏನು ಬೇಡ, ಯಾರು ಲಂಚ್ ಬಾಕ್ಸ್ ತೊಗೊಂಡು ಹೋಗೋವಂಥ ಮಕ್ಕಳು ಜಾಸ್ತಿ ಇಲ್ಲ. ಹಾಗಾಗಿ ಬೇಡ ಅಂದ್ಬಿಟ್ಟು ಮತ್ತು ಸ್ಯಾರಿ ತೊಗೊಂಡಿರೋದು ಇದು ಬಂದು ನಮ್ಮ ಅತ್ತಿಗೆದು. ಸೊ ನಾನು ತೊಗೊಬಂದಿದ್ದು ಸ್ಯಾರಿ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ದೀನಿ. ಹಾಗಾಗಿ ಆ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡಿಲ್ಲ. ಇದೇ ವ್ಲಾಗಲ್ಲಿ ಮುಂದೆ ಕಂಟಿನ್ಯೂ ಆಗುತ್ತೆ. ಫೈನಲ್ ಮಾಡಿರೋ ಸ್ಯಾರಿಗಳು ತೋರಿಸ್ತೀನಿ ನೋಡಿ. ಈ ಸ್ಯಾರಿ ಬಂದು 5,500, ತುಂಬಾ ಚೆನ್ನಾಗಿದೆ. ಅವ್ರು ನಮ್ಮ ಅತ್ತಿಗೆ ಫಂಕ್ಷನ್ಗೆ ಅಂತ ತೊಗೊಂಡಿರೋದು. ಅವ್ರು ತೊಗೊಂಡಿರೋದು, ನಾನು ಕೊಡಿಸಿರೋದಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಜೊತೇಲಿ ಹೋಗಿದ್ವಲ್ಲ, ಸರಿ ಮತ್ತೆ ಎಂತಕ್ಕೆ ಬರೋದು ಫಂಕ್ಷನ್ಗೆ, ಇಲ್ಲೇ ತೊಗೊಂಡ್ಬಿಡ್ತೀನಿ ಬಿಡು ಅಂದ್ಬಿಟ್ಟು ತೊಗೊಂಡ್ರು ಅವರು. ಸೊ ನಮ್ಮ ಮನೇಲಿ ಇತ್ತಲ್ಲ, ಹಾಗಾಗಿ ವ್ಲಾಗಲ್ಲಿ ತೋರಿಸೋಣ ಅಂದ್ಬಿಟ್ಟು ತೋರಿಸಿದಷ್ಟೇ. ಎಲ್ಲನೂ ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು ನಾವು. ತುಂಬಾ ಚೆನ್ನಾಗಿದೆ. ತಗೊಂಡ್ವಿ ಇದೊಂದು ಡಾಪ್ ತೊಗೊಂಡ್ವಿ. ಆ್ಯಕ್ಚುಲಿ 400 ಕೊಟ್ಟನ 500 ಕೊಟ್ಟನು, ನಾನು ಸರಿ ನೆನಪಿಲ್ಲ. ಸೊ ಇರಲಿ ಅಂತ, ಇವಾಗೆಲ್ಲ ಇದೇ ಟ್ರೆಂಡ್ ಅಲ್ವಾ, ಹಾಗಾಗಿ ತೊಗೊಂಡೆ. ಇದೇನು ಫಂಕ್ಷನ್ಗೆ ಹಾಕಲ್ಲ, ಫಂಕ್ಷನ್ಗೆಲ್ಲ ರೆಂಟೆಡ್ ಜ್ಯುವೆಲರಿ ತರ್ತೀನಿ. ಇರಲಿ ಎಕ್ಸ್ಟ್ರಾ ಪೀಸ್ ಅಂತ ತೊಗೊಂಡಿದ್ದೀನಿ. ಯಾವ್ದಾರ ಮನೇಲಿ ಫಂಕ್ಷನ್ಸ್ ಇದ್ರೆ ಹಾಕೋತಾಳೆ. ಯಾಕಂದರೆ ಲೆಹಂಗಾ ತಂದಿರೋದ್ರಿಂದ ಬೇಕಾಗೋಗುತ್ತೆ ಇರಲಿ ಅಂತ. ಇದ್ರ ಜೊತೆ ಒಂದು ನೆಕ್ ಪೀಸ್ ತಂದೆ. ಏನಕ್ಕೆ ಅಂದರೆ ತಟ್ಟೆ ಸಾಮಾನು ತುಂಬ್ತೀವಲ್ಲ, ಅಲ್ಲಿ ಒಂದು ಮ್ಯಾನಿಕ್ಯೂರ್ಗೆ ಹಾಕೋಣ ಸರ ಬಳೆ ಎಲ್ಲ ಅಂದ್ಬಿಟ್ಟು
ಇದೊಂದು ನೆಕ್ ಪೀಸ್ ಬಂದು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. 600 ಕೊಟ್ಟು ಇದಕ್ಕೆ. ಅಯ್ಯೋ ₹1 ಕಡಿಮೆ ಮಾಡಲ್ಲ, ಬಾರ್ಗೇನ್ ಮಾಡೋದಕ್ಕೂ ಬಿಡಲ್ಲ. ಇದು ಅಷ್ಟೇ ಸಖತ್ತಾಗಿದೆ ಜ್ಯುವೆಲರಿ. ತೋರಿಸ್ತಲ್ವಾ? ಸೊ ನೆಕ್ಸ್ಟು ಇವಾಗ ಲೆಹೆಂಗಾ ತೋರಿಸ್ಕೊಡ್ತೀನಿ. ಮಾತಾಡ್ತಾ ಇದ್ದೀನಲ್ಲ. 2 ಲೆಹೆಂಗಾ ತೊಗೊಂಡ್ವಿ. ಹುಡುಕಿ ಸಾಕಾಯ್ತು. ಚಿಕ್ಕಪೇಟೆಯಲ್ಲಿ ₹5,000 ಕಡಿಮೆ ಒಂದು ಲೆಹೆಂಗಾನು ಓಪನ್ ಮಾಡ್ತಾ ಇಲ್ಲ. ಆದರೆ ಇನ್ನೊಂದು ಶಾಪ್ ಹುಡ್ಕೊಂಡು ನಾನು ನಮ್ಮ ಅತ್ತಿಗೆ ಹೋದ್ವಿ. ತುಂಬ ಅಂದರೆ ಎಷ್ಟು ಚೆನ್ನಾಗಿದೆ ಅಂದರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ಬೇಕು ಆ ಥರ ಇದೆ. ಇದ್ರಲ್ಲಿ ಹಾಕಿದ್ದೀನಿ ನೋಡಿ ಶಾಪು, ತುಂಬ ಚೆನ್ನಾಗಿದೆ. ಬಟ್ ನಾನು ಶಾಪ್ ನೇಮ್ ಎಲ್ಲ ಸರಿ ನೋಡಲೇ ಇಲ್ಲ. ಲಂಗ ದಾವಣಿ ಸಿಕ್ಕಿದ ಖುಷಿಗೆ ಹಂಗೆ ಹೋಗ್ಬಿಟ್ಟೆ. ಸೊ ನೋಡಿ, ಇದು ಬಂದು ಬನಾರಸಿ ಥರ ತುಂಬಾ ಚೆನ್ನಾಗಿದೆ. ಸಖತ್ತಾಗಿದೆ ಮಾತ್ರ. ಮೆಟೀರಿಯಲ್ ಅಷ್ಟೇ, ಕಲರ್ ಅಷ್ಟೇ. ಫ್ರೀ ಸೈಜ್ ಮಾತ್ರ, ಯಾವುದು ನಮ್ಮ ಸೈಜ್ ಸಿಗಲ್ಲ. ಸೊ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ನೋಡಿ ಈ ತರ ಒಳಗೆ ಫೋಲ್ಡ್ ಮಾಡಿಸ್ಕೊಂಡು ಇಲ್ಲಿಗೆ ಬಟನ್ ಹಾಕಿಸ್ಕೊಂಡ್ರೆ ಇಷ್ಟು ಸರಿ ಹೋಗುತ್ತೆ. ಬೇಕಾದ್ರೆ ಇಲ್ಲಿ ಎಕ್ಸ್ಟ್ರಾ ಮಾಡ್ಕೋಬಹುದು ಅವ್ಳು ದಪ್ಪ ಆದಾಗ. ಸೊ ಹೆಣ್ಮಕ್ಳು ಬೆಳೆಯೋರು ಅಂದ್ಮೇಲೆ ದಪ್ಪ ಆಗೇ ಆಗ್ತಾರೆ, ಒಂದೇ ಅಳತೆಗೆ ತರಕ್ಕಾಗಲ್ಲ. ಸೊ ಇದಕ್ಕೆ ಬಂದು ಈ ತರ ಬಾರ್ಡರ್ ಕೊಟ್ಟಿದ್ದಾರೆ. ಮತ್ತೆ ಇದು ಬಾರ್ಡರ್ ಎಂತದ್ದು ಹೇಳ್ತಾರೆ, ಕಟ್ ವರ್ಕ್ ಬಾರ್ಡರ್. ಕರೆಕ್ಟ್, ಕಟ್ ವರ್ಕ್ ಬಾರ್ಡರ್ ಅಟ್ಯಾಚ್ ಮಾಡಿರೋದ್ರಿಂದ, ಕಟ್ ವರ್ಕ್ ಬಾರ್ಡರ್ ಇರೋದ್ರಿಂದ ತುಂಬಾನೇ ರಿಚ್ ಆಗಿ ಕಾಣುತ್ತೆ. ತುಂಬಾನೇ ಇಷ್ಟ ಆಯ್ತು. ಬ್ಲೌಸ್ ಬಂದು ಒಳಗಡೆ ಕೊಟ್ಟಿದ್ದಾರೆ. ಇದೆ ಬ್ಲೌಸ್. ಕಾಂಟ್ರಾಸ್ಟ್ ಅಲ್ಲಿ ದಾವಣಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಪ್ರೈಸ್ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ರೇಟ್ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ನಾವು ಎಲ್ಲ ತಗೊಂಡ್ಬಿಟ್ಟು ಆಮೇಲೆ ಬಾರ್ಗಿನ್ ಮಾಡಿ ನಾವು ಕಡಿಮೆ ಮಾಡಿಸ್ಕೊಂಡಿದ್ದು ಟೋಟಲಿ. ಹಾಗಾಗಿ ಇದಕ್ಕೆ ಒಂದು ಈ ತರ ರಾಮಗ್ರಿಯಿಂದ ದಾವಣಿ, ಇದಕ್ಕೆ ಟಾಸಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಕೂಡ ಬನಾರಸಿ ಚೆನ್ನಾಗಿದೆ, ಹೆವಿ ಗ್ರ್ಯಾಂಡ್ ಆಗಿದೆ. ತಟ್ಟೆಗೆ ಯಾವ್ದು ಇರೋದು ಅನ್ನೋದು ಗೊತ್ತಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ನನ್ನ ಮಗಳಿಗೆ ಫೇವರೇಟ್ ಕಲರು. ಅಮ್ಮ ಗೋಲ್ಡ್ ಬೇಕು, ಗೋಲ್ಡ್ ಬೇಕು, ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ಅದು ಬೇಕು ಅಂದ್ಲು. ಸರಿ ಅಂದ್ಬಿಟ್ಟು ಅಲ್ಲಿ ತುಂಬಾನೇ ಚೆನ್ನಾಗಿ ಸಿಕ್ತು ಕಲೆಕ್ಷನು. ಗೋಲ್ಡ್ ಅಂತ ಹೇಳ್ತಾರೆ ಇದಕ್ಕೆ, ಪಟ್ಟು ಲಂಗನ ಅಂತ ಹೇಳ್ತಾರೆ. ಸಖತ್ತಾಗಿದೆ. ಎಲ್ಲದಕ್ಕೂ ಇದಿದೆ, ಏನ್ ಹೇಳ್ತಾರೆ ಅದಕ್ಕೆ, ಇವಾಗ ಎಷ್ಟು ಹೇಳ್ಬೇಕು, ಟ್ಯಾಂಗಲ್ ಕಟ್ಟ, ಕ್ಯಾನ್ 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 ಇಟ್ಕೊ. ಸೊ ಎಲ್ಲ ಲಂಗಕ್ಕೂ ಕ್ಯಾನ್ ಕ್ಯಾನ್ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ನೆರಿಗೆ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ಕಟ್ ವರ್ಕ್ ಬಾರ್ಡರ್ ಹಾಕಿದ್ದಾರೆ, ಮರೂನ್ ಕಲರು. ನೋಡ್ಬೋದು ಇಲ್ಲಿ ಕ್ಯಾನ್ ಕ್ಯಾನ್ ಹೆಂಗ್ ಹಾಕಿದ್ದಾರೆ ಅಂತ. ಸೊ ಇದು ಹಾಕಿರೋದ್ರಿಂದ ಏನಾಗುತ್ತೆ, ತುಂಬಾನೇ ಬ್ರೋಡಾಗಿ ನೀಟಾಗಿ ಬರುತ್ತೆ, ಕೂರುತ್ತೆ. ಸ್ಟಿಚ್ ಮಾಡಿಸಿ ಹಾಕೊಂಡಾಗ ಚೆನ್ನಾಗಿರುತ್ತೆ. ಸೊ ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಬಟ್ ನಾನು ಇದು ಹಾಕ್ಸಲ್ಲ. ಮೆರೂನ್ ಕಲರ್ ಎಂಬ್ರಾಯ್ಡರಿ ಇರೋದನ್ನ ಮೀಶೋನಲ್ಲಿ ಬುಕ್ ಮಾಡೋಣ ಅಂತಿದ್ದೀನಿ. ಬ್ಲೌಸ್ ಮೆಟೀರಿಯಲ್ ತರಿಸಿ ಮಾಡ್ತೀನಿ. ಸೊ ಇದಕ್ಕೆ ಒಂದು ಸೂಪರ್ ಆಗಿರುವಂತಹ ಶಿಫಾನ್ ಅಲ್ಲಿ, ಇದು ಅಷ್ಟೇ ಕಟ್ ವರ್ಕ್ ದಾವಣಿ, ತುಂಬಾನೇ ಚೆನ್ನಾಗಿದೆ. ಓಕೆನಾ, ಇದಿಷ್ಟು ತಂದ್ವಿ. ಆಫ್ ಸ್ಯಾರಿ ಮತ್ತೆ ಒಂದು ಸ್ಯಾರಿ. ಇದು ತಟ್ಟೆಗಿಡೋಣ ಅಂತ ಪ್ಲಾನ್ ಮಾಡಿದೀವಿ, ಗೋಲ್ಡ್ ಕಲರ್ದು. ಸೊ ಮತ್ತೆ ಅದೇ ಶಾಪಲ್ಲಿ ಒಂದು ಕ್ರಾಪ್ ಟಾಪ್ ತಗೊಂಡ್ಬಂದೆ. ಈ ಸತಿ ಶರಾರ ತರಲಿಲ್ಲ, ಲಾಸ್ಟ್ ಟೈಮ್ ಎಲ್ಲ ಶರಾರ ತಂದಿದ್ದಕ್ಕೆ. ಸೊ ಪರ್ಪಲ್ ಕಲರ್ದು ಇದು ಬಂದು ಆರ್ಗ್ಯಾನ್ಸಾ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ ವರ್ಕ್. ಟಾಪು ಇದು ವೇಲ್ ತರ ಕೊಟ್ಟಿದ್ದಾರೆ. ನೆಕ್ ಪೀಸ್ ವೇಲ್, ನೆಕ್ಲೆಸ್ ವೇಲ್ ಅಂತ ಹೇಳ್ತಾರೆ ಇದಕ್ಕೆ. ಚೆನ್ನಾಗಿದೆ. ಇದು ಬಂದು ಆರ್ಗ್ಯಾನ್ಸಾ ಪೂರ್ತಿ ರೆಡಿ. ಇದು ಇದೇನು ಸೆಮಿ ಸ್ಟಿಚ್ ಅಲ್ಲ, ಆ ಲೆಹೆಂಗಾ ಎಲ್ಲ ಬಂದು ಸೆಮಿ ಸ್ಟಿಚ್. ತುಂಬಾನೇ ಚೆನ್ನಾಗಿದೆ. ಇದು ಕೆಳಗಡೆವರೆಗೂ ಸಕ್ಕದ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಕ್ಯಾನ್ ಕ್ಯಾನ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೂ ಕ್ಯಾನ್ ಕ್ಯಾನ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಫುಲ್ಲು ಬ್ಲೂ, ನೆವಿ ಬ್ಲೂ. ಸೊ ಇದನ್ನ ಬಂದು ಪೂಜೆ ದಿವಸ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗತ್ತೆ ಹಂಗಂಗೆ. ಸೊ ಇವಾಗ ಬಂದು 2 ಲೆಹೆಂಗಾ ಮತ್ತೆ ಇದೊಂದು ಕ್ರಾಪ್ ಟಾಪು, ಇದಿಷ್ಟು ಎಲ್ಲ ಸೇರಿ ಎಷ್ಟು ಕೊಟ್ಟಿರ್ಬೋದು ಅಂತ ಗೆಸ್ ಮಾಡಿ ನೀವು. ಎಲ್ಲ ತಗೊಂಡು ಸುಮಾರು ಅರ್ಧ ಗಂಟೆವರೆಗೂ ಬಾರ್ಗಿನ್ ಮಾಡಿ 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 ಫೈನಲಿ 6,500 ಕೊಟ್ಟೆ. ಸೊ ಫೈನಲಿ ಇಷ್ಟೆಲ್ಲ ಸೇರಿಸಿ ನಾನು 6,500 ಕೊಟ್ಟೆ. ಇಷ್ಟೆಲ್ಲ ಅಂದ್ರೆ ಏನು, 2 ಲೆಹೆಂಗಾ ಮತ್ತೆ ಇದೊಂದು ಕ್ರಾಪ್ ಟಾಪ್, ಇವು 3 ಸೇರಿಸಿ 6,500 ಕೊಟ್ಟಿದ್ದೀನಿ. ಸೊ ಈ ತರ ರಿಟರ್ನ್ ಗಿಫ್ಟ್ಗೆ ಬೌಲ್ ತಂದಿದ್ದೀನಿ. ಈ ತರ ಡಿಸೈನ್ ಇದೆ. ಅದು ಬಂದು ಹೋಗಲ್ಲ, ಅದು ಸ್ಟೀಲಲ್ಲೇ ಬಂದಿರುವಂತಹ ಡಿಸೈನು. ಮತ್ತೆ ದಪ್ಪನೂ ಇದೆ, ಅಗಲನೂ ಇದೆ ಬೌಲು. ತುಂಬಾನೇ ಚೆನ್ನಾಗಿದೆ. ಸೈಡ್ ಹಿಂಗೆ ಅಂದ್ರೂ ನೋಡಿ ಸೌಂಡ್ ಬರ್ತಾನೆ ಇಲ್ಲ.
ಅಷ್ಟು ಚೆನ್ನಾಗಿದೆ, ಬೌಲು ಸಕ್ಕತ್ತಾಗಿದೆ. ಸೊ ಹಾಗಾಗಿ ಈ ಬೌಲ್ ತಂದೆ ರಿಟರ್ನ್ ಗಿಫ್ಟ್ ಕೊಡೋಣ ಅಂತ. ಇದು ಒಂದು 11.5 kg ತಂದೆ, KG ಲೆಕ್ಕದಲ್ಲೇ ಕೊಡೋ ಚಿಕ್ಕಪೇಟೆಯಲ್ಲಿ. ಸೊ 72 ಪೀಸಸ್ ತಂದಿದ್ದೀನಿ ರಿಟರ್ನ್ ಗಿಫ್ಟು. ಎಷ್ಟು ಜನ ಬರ್ತಾರೆ, ಇಲ್ಲ ಜಾಸ್ತಿ ಉಳ್ಕೊಳತ್ತಾ, ಇಲ್ಲ ಅಂದರೆ ಕಡಿಮೆ ಆಗತ್ತಾ, ಏನೋ ಐಡಿಯಾ ಇಲ್ಲ. ಸೊ 72 ಪೀಸ್ ತಂದಿದ್ದೀವಿ ನಾನು ಮತ್ತೆ ಮಾತಾಡಿಕೊಂಡು. ಸೊ ಚೆನ್ನಾಗಿದೆ ಅನಿಸ್ತು. ತೆಂಗಿನಕಾಯಿ ಕೊಡೋ ಬದಲು ಇದೇ ಬೆಟರ್, ಅವ್ರ ಮನೆಗೆ ತೊಗೊಂಡೋದು ಯೂಸ್ ಮಾಡ್ಬೋದಲ್ವ ಅಂತ. ಬಾಕ್ಸ್ ಎಲ್ಲ ಕೊಡ್ತಾರೆ, ಲಂಚ್ ಬಾಕ್ಸು. ಬಟ್ ಲಂಚ್ ಬಾಕ್ಸ್ ಏನು ಕೊಡೋದು ಅಂದ್ಬಿಟ್ಟು ಈ ಥರ ತೊಗೊಂಬಂದೆ ಬೌಲ್. ಸೂಪರ್ ಆಗಿದೆ ಅಲ್ಲ. ಸೊ ಇದಿಷ್ಟು ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡಿರೋ ಅಂಥದ್ದು. ಸೊ ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆನಾ? ನಾನು ಕೊಟ್ಟಿರೋ ಪ್ರೈಸ್ ಎಲ್ಲ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಗೊತ್ತಿಲ್ಲ, ನೋಡೋಣ. ಓಕೆನಾ? ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಚಿಕ್ಕಪೇಟೆ ಶಾಪಿಂಗ್ ಮಾಡ್ಕೊ ಬಂದಿದ್ದೀವಿ. ಇವಾಗ ತೋರಿಸ್ತೀನಿ ರೀ ಎಂತೆಂಥ ಸೀರೆಗಳು ತಂದಿದ್ದೀನಿ ಅಂತ. ಅದು ಕೊಡಪ್ಪ, ಅದು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಎಂತ ಇದು ಬ್ಯಾಗ್ಗಳು ತಂದಿದ್ದೀವಿ. ಇದು ಚಿಕ್ಕಪೇಟೆಯಲ್ಲೇ ತಂದ್ವಿ. ಮತ್ತು ಇದು ಬಂದು ಓಪನ್ ಮಾಡಿ ಅದಕ್ಕೆ ಇದು ತಟ್ಟೆ ಸಾಮಾನಿಗೆ ತುಂಬಕ್ಕೆ ಅಂತ ಇವಾಗೆಲ್ಲ ಟ್ರೆಂಡಿಂಗಲ್ಲಿರುವಂಥ ಪ್ಲೇಟ್ ತರೋಣ ಅಂದ್ಬಿಟ್ಟು ಪ್ಲೇಟ್ಗಳು ನಾವೇ ತೊಗೊಂಡ್ಬಿಟ್ವಿ ಓನಾಗಿ. ಒಂದು ಪ್ಲೇಟ್ ಬಂದು 50 ರೂಪೀಸ್ ಬಿತ್ತು, ತಟ್ಟೆ ಸಾಮಾನು ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡ್ವಿ. 25 ಪೀಸ್ ತೊಗೊಂಡ್ವಿ. ಇದು ಓನ್ ನಮಗೆ. ಅದು ಇದು ಬಂದು 100 ಪೀಸ್ ತೊಗೊಳ್ಳೇಬೇಕು, 100 ಪೀಸ್ ತೊಗೊಂಡಿದ್ದೀವಿ ಬ್ಯಾಗ್ಸು. ಮತ್ತು ಇವಾಗ ಮೇಯ್ನಾಗಿ ಸ್ಯಾರಿ ತೋರಿಸೋಣ ಬನ್ನಿ. ಅಯ್ಯೋ ಎಂತ ಆಯಿತು. ಹಾಂ ಇಲ್ಲ 100, ಅದು 50 ಇದೆ. ಸೊ ಫಸ್ಟ್ ಒಂದು ಸರ್ತಿ ಸ್ಯಾರಿ ತಗೊಬನ್ನ ಕಂಫರ್ಟಬಲ್ ಆಗಲಿಲ್ಲ. ಇವತ್ತು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಸುದರ್ಶನ್ ಸಿಲ್ಕಲ್ಲಿ ಸ್ವಲ್ಪ ಕಾಸ್ಟ್ಲಿ ಎಷ್ಟು ಸ್ಯಾರಿ ಉಡ್ಸೋಣ, ಮಗಳಿಗೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ರೇಷ್ಮೆದು ಉಡಿಸ್ಬೇಕು, ಕಾಸ್ಟ್ಲಿದು ಅಂದ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ತೋರಿಸ್ತೀನಿ ಮನೆ ಯಾವ ಥರ ತಂದಿದ್ದೀನಿ ಅಂತ. ಹಾಗೆ ನನಗೊಂದು ತೊಗೊಂಡೆ ಸೀರೆ. ನಮ್ಮನೇದೆ ಫಂಕ್ಷನ್ ಅಲ್ವಾ, ಸ್ವಲ್ಪ ನಾನು ಗ್ರ್ಯಾಂಡಾಗಿ ಕೇಳೋಣ ಅಂತ. ನನ್ನ ಮಗಳದು ಕಣೋ, ನನ್ನ ಮಗಳದು. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಯಾರಿ ತರಿಸ್ತೀನಿ. ಓಪನ್ ಮಾಡಿ ಅದಕ್ಕೆ. ಅಲ್ಲೇ ಇರಿ ಫ್ರೆಂಡ್ಸ್ ಅಂತ. ನಾವು ಯೂಶಲಿ ಸುದರ್ಶನ್ ಸಿಲ್ಕಲ್ಲೇ ತರೋದು, ಹಾಗಾಗಿ ಸುದರ್ಶನ್ ಸಿಲ್ಕಲ್ಲೇ ತಂದೆ. ಸೊ ಗ್ರೀನ್ ಸ್ಯಾರಿ ಉಡಿಸ್ಬೇಕು ಇದಕ್ಕೆ ಮೇಯ್ನಾಗಿ, ಹಾಗಾಗಿ ಈ ಥರ ತಂದಿದ್ದೀನಿ. ರೆಡ್ ಕಲರ್ ಬಾರ್ಡರ್, ಹಾಗೆ ಗ್ರೀನ್ ಸ್ಯಾರಿ. ಇವಾಗ ತುಂಬ ಟ್ರೆಂಡಿಂಗಲ್ಲಿರೋದೆ ಇದು ಟಿಶ್ಯೂ ಸಿಲ್ಕ್ಸು. ಸೊ ಹಾಗಾಗಿ ಈ ಥರ ಸ್ಯಾರಿ ತಂದಿದ್ದೀನಿ. ಇದು ಬ್ಲೌಸು ಬಂದು ರೆಡ್ಡೇ ಬರುತ್ತೆ, ಸೆರಗು ಬಂದು ರೆಡ್ಡೇ ಬರುತ್ತೆ. ಅದರ ಗೋಲ್ಡು ಮತ್ತು ಗ್ರೀನ್ ಥರ ಎರಡು ಮಿಕ್ಸ್ ಇದೆ. ಸೊ ಇದು ಸೆರಗು ಮತ್ತು ಬ್ಲೌಸು, ಇದು ಬ್ಲೌಸ್. ಸೊ ಇದು ಮೇಯ್ನಾಗಿ ನನ್ನ ಮಗಳಿಗೆ ತಂದಿರೋದು ಗ್ರೀನ್ ಸ್ಯಾರಿ, ಮತ್ತು ರಿಚ್ ಆಗಿರಲಿ ಅಂದ್ಬಿಟ್ಟು. ಸೊ ಇದ್ರದ್ದು ಪ್ರೈಸ್ ಬಂದು 13,500, 13,500 ಈ ಸ್ಯಾರಿ. ನೆಕ್ಸ್ಟು ಬಂದು ನನ್ನ ಸ್ಯಾರಿ ತೋರಿಸ್ತೀನಿ ರೀ. ನನ್ನ ಸ್ಯಾರಿ ನಾನು ಸ್ವಲ್ಪ ಸಿಂಪಲಾಗೆ ತೊಗೊಂಡಿದ್ದೀನಿ, ಜಾಸ್ತಿ ಗ್ರ್ಯಾಂಡಾಗಿ ತೊಗೊಂಡಿಲ್ಲ. ಇದು ಒಂದು 10,500. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಈ ಥರ ಒಂಥರ ಬೆಂಟೆಕ್ಸ್ ಬಾರ್ಡರ್ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ, ಕಾಂಟ್ರಾಸ್ಟು. ಸೊ ನಂಗೆ ತುಂಬ ಇಷ್ಟ ಆಯಿತು ಸ್ಯಾರಿ ನೋಡಿದ ತಕ್ಷಣ. ನಮ್ಮ ಅತ್ತಿಗೆಗಂತೂ ತುಂಬಾ ಫೇವ್ರೇಟ್ ಆಗ್ಬಿಟ್ಟಿದೆ ಅಲ್ವಾ ಅದಕ್ಕೆ? ಆ ಕಾಂಟ್ರಾಸ್ಟ್ ಇನ್ನು ತುಂಬ ಇಷ್ಟ ಆಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಈ ಸ್ಯಾರಿ ತೊಗೊಂಡೆ. ಆ ಥರ ಬ್ಲೌಸು ಸೆಟ್ ಪಲ್ಲು ಈ ಥರ. ಸೊ ಇವಾಗ ಹೊಲಿಯಕ್ಕೆ ಹಾಕಕ್ಕೆ ಹೋಗಬೇಕು, ಕುಚ್ಚು ಕಟ್ಟಕ್ಕೆ ಕೊಡಬೇಕು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್ ಇದೆ, ಎಷ್ಟು ತಂದರೂ ಮುಗಿತಾನೆ ಇಲ್ಲ. ಎಷ್ಟೊತ್ತಾಗತ್ತೆ ಅಷ್ಟು ಕವರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ ಪ್ಲಾನಿಂಗ್. ಕಾಣಿಸ್ತಾ ಇಲ್ವಾ ನಾನು? ನೋಡಿ ನೀವು ಕಾಣಿಸ್ತಾನೆ ಇಲ್ಲ. ಸೀರೆ ತಗೊಂಡಿರೋ ಖುಷಿಲಿ ನಂಗೆ ಬರೀ ಸೀರೆನೇ ಕಾಣಿಸ್ತಾನೆ ಇಲ್ಲ. ಹಂಗಾಗಿ ನೋಡಿದ್ದು ನಾನು ಇದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ರಿಟರ್ನ್ ಗಿಫ್ಟ್ ಎಲ್ಲ ಅವತ್ತೇ ವಿಡಿಯೋ ಮಾಡಿ ಕೊಡ್ತಿದ್ದೀನಿ. ಸೊ ಅದನ್ನೇ ಸೇರಿಸಿ ಅಪ್ಲೋಡ್ ಮಾಡೋಣ. ಲೆಹಂಗಾ 2, ಸ್ಯಾರಿ 1, ನಮ್ಮ ಅಪ್ಪನ ಬತ್ತೈತೆ ಹಿಂದಗಡೆ. ಭರ್ಜರಿ ಶಾಪಿಂಗ್ ಮಾಡಿದ್ದೀನಿ. ಹಾಗೆ ಬಳೆ ತಗೊಂಡ್ಬಂದೆ, ಮಾಮೂಲಿ ಬ್ಯಾಂಗಲ್ಸ್ ಜೊತೆ ಮಿಕ್ಸ್ ಮಾಡಾಕೋಣ ಅಂದ್ಬಿಟ್ಟು ಥರ ಬಳೆ. ಅದೆಲ್ಲ ಏನಿಲ್ಲ, 100 ರೂಪೀಸ್ ಅಷ್ಟೇ. ಏನು ಫುಲ್ ಒಂದೊಂದು ಪೀಸಾ? ಹಾಂ, ಒಂದೊಂದು ಪೀಸ್ 100. ಚಿಕ್ಕಪೇಟೆಯಲ್ಲಿ ತಂದಿದ್ದು. ಅದೇ 200 ಕೊಟ್ಟಿದ್ದೀರಾ? ಕೊಟ್ಟೆ ನಿಮ್ಮ ಮನೇಲಿ ಇದೆ, ನಾನು ಕಟ್ ಮಾಡಿರೋ ಕೇಕ್ ಅಂತ ಹೇಳ್ತಾರ. ಯಾಕೆ ಕೊಟ್ಟೆ ಅಂತ ಕೇಳಿ, ಯಾಕೆ ಕೊಟ್ಟೆ ಅಂತ ಕೇಳಿ. ಕೇಕ್ ಯಾರ ಕೈಲಿ ಕೊಟ್ಟೆ? ಏ ಹೋಗಲ್ಲ, ಕೇಕ್ ಯಾರು ಕೊಟ್ಟೆ ಅಂದ್ರೆ ಸರ್ಪ್ರೈಸ್ ತಂದೆ ಅಂತೆ. ಮನೆ ಕೇಕ್ ಕೊಡ್ಲಿಲ್ವಲ್ಲ ನೀನು? ಬರ್ತಡೇದು ಅಣ್ಣನ್ ಕೊಟ್ಟ, ಅತ್ತ ಕೊಟ್ಟ.
ಇವಾಗಂತೂ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗಿದೆಯೋ ಅದೇ ಥರನೇ ಆರ್ಟಿಫಿಷಿಯಲ್ ಒಡವೆಗಳನ್ನು ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಸೊ ರೆಂಟೆಡ್ ಜ್ಯುವೆಲ್ಲರಿಗೆ ಬಂದಿದ್ದೀನಿ. ಸೊ ಇವ್ರಿಗೆ ಸ್ಯಾರಿ ತೋರಿಸಿ ಮ್ಯಾಚ್ ಮಾಡ್ಕೋಬೇಕು ಜ್ಯುವೆಲ್ಸು. ಇಲ್ಲೇ ಹನುಮಾನ್ ನಗರದಲ್ಲಿ ಮಹಿಳಾ ಪಸಂದ್ ಅಂತ ಇದೆ, ಅಲ್ಲಿ ತೊಗೊಳ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಅವ್ರು ಆ್ಯಕ್ಚುಲಿ ವಿಡಿಯೋ ಮಾಡಬೇಡಿ ಅಂದರು, ಹಾಗೂ ಈಗ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು, ಶಾಪಿಂಗ್ ವ್ಲಾಗ್ಗಳದ್ದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಕಂಟಿನ್ಯೂಟಿ ಯಾವ ವಿಡಿಯೋ ಇರುತ್ತೆ ನೋಡಿ.